ಅದು ದೇಶೀಯ ಕ್ರೀಡೆ. ನೋಡುಗರಲ್ಲಿ ಯಾರು ಗೆಲ್ತಾರೆ ಅನ್ನೋ ಕಾತುರ. ಪೈಪೋಟಿ ನಡುವೆ ಸಾರ್ವಜನಿಕರಿಂದ ಶಿಳ್ಳೆ ಚಪ್ಪಾಳೆ. ಪ್ರತಿ ಕ್ಷಣವೂ ಕೂಡ ಮನಮೋಹಕವಾಗಿತ್ತು. ಸಾಕಷ್ಟು ರೋಚಕ ಕ್ಷಣಗಳಿಗೆ ಆ ಕ್ರೀಡಾ ವೇದಿಕೆ ಸಾಕ್ಷಿಯಾಗಿತ್ತು. ಯಾವುದು ಆ ವೇದಿಕೆ, ಎಲ್ಲಿ ನಡೀತು ಆ ಕ್ರೀಡೆ ಅಂತೀರಾ ನೋಡಿ. ರಾಜ್ಯ ಮಟ್ಟದ ಪೈಲ್ವಾನ್ಗಳ ಕುಸ್ತಿ, ಮದಗಜಗಳ ಜಿದ್ದಾಜಿದ್ದಿನ ಕಾಳಗ. ಸುತ್ತಲೂ ಸೇರಿರುವ ಜನ, ಮದಗಜಗಳಂತಿರುವ ಪೈಲ್ವಾನ್ಗಳು, ಗೆಲ್ಲೋಕೆ ಫೈಟ್ ಕೊಡ್ತಿರೋ ಕುಸ್ತಿಪಟು, ಅಖಾಡದಲ್ಲಿ ಜಿದ್ದಾಜಿದ್ದಿನ ಕಾಳಗ. ಹೌದು, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಲಹಂಕದಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕುಸ್ತಿ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಸ್ಆರ್ ವಿಶ್ವನಾಥ್ ಸ್ವಕ್ಷೇತ್ರದಲ್ಲಿ ಕುಸ್ತಿ ಪಂದ್ಯಾಟ ಏರ್ಪಡಿಸಲಾಗಿತ್ತು. ಇವತ್ತು ನಮ್ಮ ದೇಶೀಯ ಪಂದ್ಯಾವಳಿಗಳಲ್ಲಿ ಕುಸ್ತಿ ಪಂದ್ಯಗಳನ್ನು ಇಲ್ಲಿ ಆಯೋಜಿಸಿದ್ದಾರೆ. ಇಲ್ಲಿವರೆಗೂ ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿರಲಿಲ್ಲ. ಯಾಕಂದರೆ ಈ ಒಂದು ದೇಶೀಯ ಕುಸ್ತಿ ಈಗಲ್ಲ, ಪುರಾಣದಲ್ಲೂ ಕೂಡ ಬರ್ತದೆ. ಪೌರಾಣಿಕವಾಗಿ ಕೂಡ ಪ್ರಸಿದ್ಧವಾದಂಥ ಈ ಕುಸ್ತಿ ಎಲ್ಲ ಒಂದು ಕಡೆ ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಮತ್ತೆ ಪುನರುಜ್ಜೀವನ ಕೊಡ್ತಕ್ಕಂಥ, ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ರಕ್ಷಣಾ ವೇದಿಕೆ ನಮ್ಮ ಯಲಹಂಕ ಭಾಗದ ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ. ಇದಕ್ಕೆ ನಿಜಕ್ಕೂ ಕೂಡ ಸ್ತುತ್ಯಾರ್ಹವಾದಂಥ ಕೆಲಸ. ಜಿದ್ದಾಜಿದ್ದಿನ ಕುಸ್ತಿ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟದ ಪೈಲ್ವಾನ್ಗಳು ಭಾಗಿಯಾಗಿದ್ದು, ಮಹಿಳೆಯರು ಸೇರಿದಂತೆ ಒಟ್ಟು 50 ಕುಸ್ತಿಪಟುಗಳು ಪಂದ್ಯಾವಳಿಗೆ ಹಾಜರಿದ್ದರು. ಇತ್ತ ಇದೇ ಮೊದಲ ಬಾರಿಗೆ ಯಲಹಂಕದಲ್ಲಿ ಕುಸ್ತಿ ಕಾಳಗ ಆಯೋಜಿಸಿದ್ದರಿಂದ ಸ್ಥಳೀಯರು ಮಸ್ತ್ ಎಂಜಾಯ್ ಮಾಡಿದ್ರು. ಪೈಲ್ವಾನ್ಗಳ ಮೈನವಿರೇಳಿಸುವ ಕುಸ್ತಿಯನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಜಮಾಯಿಸಿದ್ರು. ಕ್ರೀಡೆಯಾದ ಕುಸ್ತಿಯನ್ನ ಜನಪ್ರಿಯಗೊಳಿಸಲು ಕುಸ್ತಿ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ದೇಸಿ ಕ್ರೀಡೆ ಇದು ಒಂಥರ ಹಬ್ಬದ ವಾತಾವರಣ. ಇವಾಗ ನಾವು ಮುಂದಕ್ಕೆ ಏನು ಮುಂದೆ ಯುವಕರಿಗೆ ಸ್ವಲ್ಪ ಆಸಕ್ತಿ ಬರಲಿ, ಇದ್ರ ಬಗ್ಗೆ ಒಲವು ಬರಲಿ, ಇದ್ರ ಬಗ್ಗೆ ಗಮನ ಹರಿಸಲಿ ಅಂದ್ಬಿಟ್ಟು ಒಂದು ಈ ದೇಸಿ ಕ್ರೀಡೆ ಏನು ನಮ್ಮ ಕುಸ್ತಿ ಕಾರ್ಯಕ್ರಮ ಮಾಡಿ ಎಲ್ಲರೂ ಅದ್ರದ್ದು ಅನುಭವ ಪಡೀಲಿ ಅಂದ್ಬಿಟ್ಟು ಯುವಕರು ಒಂದು ಚೇತನ ಆಗಲಿ ಅಂದ್ಬಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಒಟ್ಟಾರೆ ದೇಶೀಯ ಕ್ರೀಡೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಏರ್ಪಡಿಸಿದ ಕುಸ್ತಿ ಪಂದ್ಯಾವಳಿಯಲ್ಲಿ ಜನರು ಎಂಜಾಯ್ ಮಾಡಿದ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅದು ದೇಶೀಯ ಕ್ರೀಡೆ. ನೋಡುಗರಲ್ಲಿ ಯಾರು ಗೆಲ್ತಾರೆ ಅನ್ನೋ ಕಾತುರ. ಪೈಪೋಟಿ ನಡುವೆ ಸಾರ್ವಜನಿಕರಿಂದ ಶಿಳ್ಳೆ ಚಪ್ಪಾಳೆ. ಪ್ರತಿ ಕ್ಷಣವೂ ಕೂಡ ಮನಮೋಹಕವಾಗಿತ್ತು. ಸಾಕಷ್ಟು ರೋಚಕ ಕ್ಷಣಗಳಿಗೆ ಆ ಕ್ರೀಡಾ ವೇದಿಕೆ ಸಾಕ್ಷಿಯಾಗಿತ್ತು. ಯಾವುದು ಆ ವೇದಿಕೆ, ಎಲ್ಲಿ ನಡೀತು ಆ ಕ್ರೀಡೆ ಅಂತೀರಾ ನೋಡಿ. ರಾಜ್ಯ ಮಟ್ಟದ ಪೈಲ್ವಾನ್ಗಳ ಕುಸ್ತಿ, ಮದಗಜಗಳ ಜಿದ್ದಾಜಿದ್ದಿನ ಕಾಳಗ. ಸುತ್ತಲೂ ಸೇರಿರುವ ಜನ, ಮದಗಜಗಳಂತಿರುವ ಪೈಲ್ವಾನ್ಗಳು, ಗೆಲ್ಲೋಕೆ ಫೈಟ್ ಕೊಡ್ತಿರೋ ಕುಸ್ತಿಪಟು, ಅಖಾಡದಲ್ಲಿ ಜಿದ್ದಾಜಿದ್ದಿನ ಕಾಳಗ. ಹೌದು, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಲಹಂಕದಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕುಸ್ತಿ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಸ್ಆರ್ ವಿಶ್ವನಾಥ್ ಸ್ವಕ್ಷೇತ್ರದಲ್ಲಿ ಕುಸ್ತಿ ಪಂದ್ಯಾಟ ಏರ್ಪಡಿಸಲಾಗಿತ್ತು. ಇವತ್ತು ನಮ್ಮ ದೇಶೀಯ ಪಂದ್ಯಾವಳಿಗಳಲ್ಲಿ ಕುಸ್ತಿ ಪಂದ್ಯಗಳನ್ನು ಇಲ್ಲಿ ಆಯೋಜಿಸಿದ್ದಾರೆ. ಇಲ್ಲಿವರೆಗೂ ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿರಲಿಲ್ಲ. ಯಾಕಂದರೆ ಈ ಒಂದು ದೇಶೀಯ ಕುಸ್ತಿ ಈಗಲ್ಲ, ಪುರಾಣದಲ್ಲೂ ಕೂಡ ಬರ್ತದೆ. ಪೌರಾಣಿಕವಾಗಿ ಕೂಡ ಪ್ರಸಿದ್ಧವಾದಂಥ ಈ ಕುಸ್ತಿ ಎಲ್ಲ ಒಂದು ಕಡೆ ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಮತ್ತೆ ಪುನರುಜ್ಜೀವನ ಕೊಡ್ತಕ್ಕಂಥ, ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ರಕ್ಷಣಾ ವೇದಿಕೆ ನಮ್ಮ ಯಲಹಂಕ ಭಾಗದ ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ. ಇದಕ್ಕೆ ನಿಜಕ್ಕೂ ಕೂಡ ಸ್ತುತ್ಯಾರ್ಹವಾದಂಥ ಕೆಲಸ. ಜಿದ್ದಾಜಿದ್ದಿನ ಕುಸ್ತಿ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟದ ಪೈಲ್ವಾನ್ಗಳು ಭಾಗಿಯಾಗಿದ್ದು, ಮಹಿಳೆಯರು ಸೇರಿದಂತೆ ಒಟ್ಟು 50 ಕುಸ್ತಿಪಟುಗಳು ಪಂದ್ಯಾವಳಿಗೆ ಹಾಜರಿದ್ದರು. ಇತ್ತ ಇದೇ ಮೊದಲ ಬಾರಿಗೆ ಯಲಹಂಕದಲ್ಲಿ ಕುಸ್ತಿ ಕಾಳಗ ಆಯೋಜಿಸಿದ್ದರಿಂದ ಸ್ಥಳೀಯರು ಮಸ್ತ್ ಎಂಜಾಯ್ ಮಾಡಿದ್ರು.
ಪೈಲ್ವಾನ್ಗಳ ಮೈನವಿರೇಳಿಸುವ ಕುಸ್ತಿಯನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಜಮಾಯಿಸಿದ್ರು. ಕ್ರೀಡೆಯಾದ ಕುಸ್ತಿಯನ್ನ ಜನಪ್ರಿಯಗೊಳಿಸಲು ಕುಸ್ತಿ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ದೇಸಿ ಕ್ರೀಡೆ ಇದು ಒಂಥರ ಹಬ್ಬದ ವಾತಾವರಣ. ಇವಾಗ ನಾವು ಮುಂದಕ್ಕೆ ಏನು ಮುಂದೆ ಯುವಕರಿಗೆ ಸ್ವಲ್ಪ ಆಸಕ್ತಿ ಬರಲಿ, ಇದ್ರ ಬಗ್ಗೆ ಒಲವು ಬರಲಿ, ಇದ್ರ ಬಗ್ಗೆ ಗಮನ ಹರಿಸಲಿ ಅಂದ್ಬಿಟ್ಟು ಒಂದು ಈ ದೇಸಿ ಕ್ರೀಡೆ ಏನು ನಮ್ಮ ಕುಸ್ತಿ ಕಾರ್ಯಕ್ರಮ ಮಾಡಿ ಎಲ್ಲರೂ ಅದ್ರದ್ದು ಅನುಭವ ಪಡೀಲಿ ಅಂದ್ಬಿಟ್ಟು ಯುವಕರು ಒಂದು ಚೇತನ ಆಗಲಿ ಅಂದ್ಬಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಒಟ್ಟಾರೆ ದೇಶೀಯ ಕ್ರೀಡೆಯಿಂದ ಬೆಳೆಸುವ ನಿಟ್ಟಿನಲ್ಲಿ ಏರ್ಪಡಿಸಿದ ಕುಸ್ತಿ ಪಂದ್ಯಾವಳಿಯಲ್ಲಿ ಜನರು ಎಂಜಾಯ್ ಮಾಡಿದ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅದು ದೇಶೀಯ ಕ್ರೀಡೆ. ನೋಡುಗರಲ್ಲಿ ಯಾರು ಗೆಲ್ತಾರೆ ಅನ್ನೋ ಕಾತುರ. ಪೈಪೋಟಿ ನಡುವೆ ಸಾರ್ವಜನಿಕರಿಂದ ಶಿಳ್ಳೆ ಚಪ್ಪಾಳೆ. ಪ್ರತಿ ಕ್ಷಣವೂ ಕೂಡ ಮನಮೋಹಕವಾಗಿತ್ತು. ಸಾಕಷ್ಟು ರೋಚಕ ಕ್ಷಣಗಳಿಗೆ ಆ ಕ್ರೀಡಾ ವೇದಿಕೆ ಸಾಕ್ಷಿಯಾಗಿತ್ತು. ಯಾವುದು ಆ ವೇದಿಕೆ, ಎಲ್ಲಿ ನಡೀತು ಆ ಕ್ರೀಡೆ ಅಂತೀರಾ ನೋಡಿ. ರಾಜ್ಯ ಮಟ್ಟದ ಪೈಲ್ವಾನ್ಗಳ ಕುಸ್ತಿ, ಮದಗಜಗಳ ಜಿದ್ದಾಜಿದ್ದಿನ ಕಾಳಗ. ಸುತ್ತಲೂ ಸೇರಿರುವ ಜನ, ಮದಗಜಗಳಂತಿರುವ ಪೈಲ್ವಾನ್ಗಳು, ಗೆಲ್ಲೋಕೆ ಫೈಟ್ ಕೊಡ್ತಿರೋ ಕುಸ್ತಿಪಟು, ಅಖಾಡದಲ್ಲಿ ಜಿದ್ದಾಜಿದ್ದಿನ ಕಾಳಗ. ಹೌದು, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಯಲಹಂಕದಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕುಸ್ತಿ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಸ್ಆರ್ ವಿಶ್ವನಾಥ್ ಸ್ವಕ್ಷೇತ್ರದಲ್ಲಿ ಕುಸ್ತಿ ಪಂದ್ಯಾಟ ಏರ್ಪಡಿಸಲಾಗಿತ್ತು. ಇವತ್ತು ನಮ್ಮ ದೇಶೀಯ ಪಂದ್ಯಾವಳಿಗಳಲ್ಲಿ ಕುಸ್ತಿ ಪಂದ್ಯಗಳನ್ನು ಇಲ್ಲಿ ಆಯೋಜಿಸಿದ್ದಾರೆ. ಇಲ್ಲಿವರೆಗೂ ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿರಲಿಲ್ಲ. ಯಾಕಂದರೆ ಈ ಒಂದು ದೇಶೀಯ ಕುಸ್ತಿ ಈಗಲ್ಲ, ಪುರಾಣದಲ್ಲೂ ಕೂಡ ಬರ್ತದೆ. ಪೌರಾಣಿಕವಾಗಿ ಕೂಡ ಪ್ರಸಿದ್ಧವಾದಂಥ ಈ ಕುಸ್ತಿ ಎಲ್ಲ ಒಂದು ಕಡೆ ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಮತ್ತೆ ಪುನರುಜ್ಜೀವನ ಕೊಡ್ತಕ್ಕಂಥ, ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ರಕ್ಷಣಾ ವೇದಿಕೆ ನಮ್ಮ ಯಲಹಂಕ ಭಾಗದ ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ. ಇದಕ್ಕೆ ನಿಜಕ್ಕೂ ಕೂಡ ಸ್ತುತ್ಯಾರ್ಹವಾದಂಥ ಕೆಲಸ. ಜಿದ್ದಾಜಿದ್ದಿನ ಕುಸ್ತಿ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟದ ಪೈಲ್ವಾನ್ಗಳು ಭಾಗಿಯಾಗಿದ್ದು, ಮಹಿಳೆಯರು ಸೇರಿದಂತೆ ಒಟ್ಟು 50 ಕುಸ್ತಿಪಟುಗಳು ಪಂದ್ಯಾವಳಿಗೆ ಹಾಜರಿದ್ದರು. ಇತ್ತ ಇದೇ ಮೊದಲ ಬಾರಿಗೆ ಯಲಹಂಕದಲ್ಲಿ ಕುಸ್ತಿ ಕಾಳಗ ಆಯೋಜಿಸಿದ್ದರಿಂದ ಸ್ಥಳೀಯರು ಮಸ್ತ್ ಎಂಜಾಯ್ ಮಾಡಿದ್ರು. ಪೈಲ್ವಾನ್ಗಳ ಮೈನವಿರೇಳಿಸುವ ಕುಸ್ತಿಯನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಜಮಾಯಿಸಿದ್ರು. ಕ್ರೀಡೆಯಾದ ಕುಸ್ತಿಯನ್ನ ಜನಪ್ರಿಯಗೊಳಿಸಲು ಕುಸ್ತಿ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ದೇಸಿ ಕ್ರೀಡೆ ಇದು ಒಂಥರ ಹಬ್ಬದ ವಾತಾವರಣ. ಇವಾಗ ನಾವು ಮುಂದಕ್ಕೆ ಏನು ಮುಂದೆ ಯುವಕರಿಗೆ ಸ್ವಲ್ಪ ಆಸಕ್ತಿ ಬರಲಿ, ಇದ್ರ ಬಗ್ಗೆ ಒಲವು ಬರಲಿ, ಇದ್ರ ಬಗ್ಗೆ ಗಮನ ಹರಿಸಲಿ ಅಂದ್ಬಿಟ್ಟು ಒಂದು ಈ ದೇಸಿ ಕ್ರೀಡೆ ಏನು ನಮ್ಮ ಕುಸ್ತಿ ಕಾರ್ಯಕ್ರಮ ಮಾಡಿ ಎಲ್ಲರೂ ಅದ್ರದ್ದು ಅನುಭವ ಪಡೀಲಿ ಅಂದ್ಬಿಟ್ಟು ಯುವಕರು ಒಂದು ಚೇತನ ಆಗಲಿ ಅಂದ್ಬಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಒಟ್ಟಾರೆ ದೇಶೀಯ ಕ್ರೀಡೆಯಿಂದ ಬೆಳೆಸುವ ನಿಟ್ಟಿನಲ್ಲಿ ಏರ್ಪಡಿಸಿದ ಕುಸ್ತಿ ಪಂದ್ಯಾವಳಿಯಲ್ಲಿ ಜನರು ಎಂಜಾಯ್ ಮಾಡಿದ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.